ವೀರೇಂದ್ರ, ನನ್ನೊಂದು ಆಸೆ ಇದೆ ಕಣೋ, ನೀನು ಅದನ್ನು ಈಡೇರಿಸಬೇಕು. ಏನಯ್ಯ ಜಾನಕಿ ನೀನು ಕೇಳ್ಕೋಬಾರ್ದು. ಆರ್ಡ್ರ್ ಮಾಡೋ ವೀರೇಂದ್ರನಿಗೆ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸ್ತಾನೆ. ಅಪ್ಪ ಒಂದು ನಿಮಿಷ. ಯಾಕೆ ಒಂದು ನಿಮಿಷ ಹೇಳಿ ಅಂಕಲ್. ನಾನೊಬ್ಬ ಕ್ರಿಮಿನಲ್ನ ಭೇಟಿ ಮಾಡಬೇಕು. ಕ್ರಿಮಿನಲ್ನ? ಹೌದು. ನಾನು ಜೀವನದಲ್ಲಿ ಯಾರಿಗೂ ಮೋಸ ಮಾಡ್ತವನಲ್ಲ, ಅನ್ಯಾಯ ಮಾಡ್ತವನಲ್ಲ, ಯಾರಿಗೂ ಹಿಂಸೆ ಕೊಟ್ಟವನಲ್ಲ. ದುಡ್ದದನ್ನ ಹಂಚಿ ತಿನ್ಬೇಕು ಅಂದ್ಕೊಂಡಿರೋನು, ಹಾಗೆ ಬಾಳ್ತಿರೋನು. ನನ್ನಂತವನಿಗೆ ಮೋಸ ಮಾಡಬೇಕು ಅಂತಂದ್ರೆ ಎಂತ ಕ್ರಿಮಿನಲ್ ಆಗಿರ್ಬೇಕು ಅವನು? ಅವನಿಗೆ ನನ್ನ ಕಣ್ಣಲ್ಲಿ ಪ್ರೀತಿನೇ ಕಾಣಿಸಿಲ್ವಾ? ಯಾಕೆ ಮೋಸ ಮಾಡ್ದ ಅಂತ ಕೇಳ್ಬೇಕು ಅವನ್ನ. ಅಮ್ಮನು ನಿನ್ನ ಕಸ್ಟಡಿನಲ್ಲಿ ಇರ್ಬೇಕಲ್ವಾ? ಕರ್ಕೊಂಡೋಗು, ಅಮ್ಮನ ಭೇಟಿ ಆಗಲಿ. ಮುಖ ಕೊಡ್ದಾಗ 4 ಪ್ರಶ್ನೆ ಕೇಳಲಿ ಅವನು. ಅಪ್ಪ ಒಂದು ನಿಮಿಷ ಅಂಕಲ್, ಪ್ಲೀಸ್ ಬೇಡ. ನಿಮ್ಮಂಥವ್ರು ಅಂಥವ್ರನ್ನ ಭೇಟಿ ಮಾಡಬಾರ್ದು. ಅವನನ್ನು ನಾನು ವಿಚಾರಣೆ ಮಾಡ್ತಿದ್ದೀನಿ, ಅವನಿಗೆ ಶಿಕ್ಷೆ ಆಗೋ ಥರ ನಾನು ಮಾಡ್ತೀನಿ. ಪ್ರಪಂಚದಲ್ಲಿ ಇಂಥವರು 10 ಸಿಗ್ತಾರೆ. ಆದ್ರೆ ಅನುಗ್ ಯಾಕೆ ಹೀಗೆ ಮಾಡ್ದ ಅಂತ ಕೇಳಬೇಕು ಅವನ್ನ. ಒಂದು ಹೂವನ್ನ ಹೊಸ್ಕಾಕೋ ಮನಸ್ಸಾದ್ರೂ ಹೇಗೆ ಬಂತು ಅವನಿಗೆ? ನೀವು ಬಂದರೆ ಕೆಲಸ ಕೆಡುತ್ತೆ. ಅವನನ್ನು ನೀವು ಭೇಟಿ ಮಾಡಬಾರ್ದು ಅಂಕಲ್. ಅಂಥ ಕ್ರಿಮಿನ ನೀವು ಭೇಟಿ ಮಾಡಬಾರ್ದು. ಅವ್ರಿಗೆ ಕರುಣೆ ದಯೆ ಏನೂ ಇರೋದಿಲ್ಲ. ಅಂಥವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನೋಡ್ಕೋತೀನಿ. ಹೌದು ಜಾನಕಿ, ಆ ಥರ ಜನಗಳನ್ನೆಲ್ಲ ನೀನು ಭೇಟಿ ಮಾಡಬಾರ್ದು. 3rd ಗ್ರೇಡ್ ಜನ ಅವರು. ವೀರೇಂದ್ರ ಅವ್ರು ನೋಡ್ಕೊಂತಾನೆ ಬಿಡು.